ಒನ್ ಆಫ್ ದಿ ಬೆಸ್ಟ್ ಸ್ಟ್ರಾಟಜಿ ಇನ್ GBP/USD. ನೆನ್ನೆ ಲಂಡನ್ ಸೆಷನ್ ಮತ್ತು ನ್ಯೂಯಾರ್ಕ್ ಸೆಷನ್ ಎರಡೂ ಸೆಷನಲ್ಲೂ ಒಂದೊಂದು ಸ್ವಿಂಗ್ ಟ್ರೇಡ್ನ ನಾನು ಕ್ಯಾಪ್ಚರ್ ಮಾಡಿರೋದು. ಲಾಜಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಫಟಾಫಟ್ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಬಿಡಿ. ಇದು 1 ಟೈಮ್ ಫ್ರೇಮಲ್ಲಿ ಕಾಣಿಸ್ತಿರೋ GBP/USD. ಫಸ್ಟ್ ಟೈಮ್ ಇಲ್ಲಿ ಪ್ರೈಸೆಕ್ಷನ್ ಆಗಿರೋದು, ಸೆಕೆಂಡ್ ಟೈಮ್ ಇಲ್ಲಿ ಒಂದು ರಿಜೆಕ್ಷನ್ ಕಾಣಿಸ್ತಿರೋದು, ಥರ್ಡ್ ಟೈಮ್ ರಿಜೆಕ್ಷನ್, ಫೋರ್ತ್ ಟೈಮ್ ಇಲ್ಲಿ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿರೋದು. ಜಸ್ಟ್ ಐ ವಿಲ್ ಗೋ ಥ್ರೂ ಸ್ಮಾಲರ್ ಟೈಮ್ ಫ್ರೇಮ್. 15 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋಗ್ತೀನಿ ನಾನು. 15 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋದಾಗ ಇಲ್ಲೊಂದು ಎಕ್ಸಾಕ್ಟಾಗಿ ಒಂದು ರಿಟೆಸ್ಟ್ ಆಗಿರೋದು. ರಿಟೆಸ್ಟ್ ಆದಮೇಲೆ ಆ್ಯಕ್ಚುಲಿ ಸೆಲ್ ಪೊಸಿಷನ್ ತೊಗೋಬೇಕಾಗಿತ್ತು, ಬಟ್ ಇಲ್ಲೊಂದು ಸೆಲ್ ಪೊಸಿಷನ್ ತೊಗೊಳಕ್ಕಾಗಿಲ್ಲ. ಅಗೇನ್ ನಾನು ರಿಟೆಸ್ಟಿಗೆ ವೇಟ್ ಮಾಡಿದೆ. ಇನ್ನೂ ಒಂದು ಸ್ವಲ್ಪ ಲೋವರ್ ಟೈಮ್ ಫ್ರೇಮಿಗೆ ಸ್ವಿಚ್ ಮಾಡ್ತೀನಿ. 5 ಮಿನಿಟ್ಸ್ ಟೈಮ್ ಫ್ರೇಮ್. 5 ಮಿನಿಟ್ಸ್ ಟೈಮ್ ಫ್ರೇಮ್ ಒಳಗಡೆ ಒಂದು ರೀಟೆಸ್ಟ್ ಕಂಪ್ಲೀಟ್ ಆಗಿರೋ ಬುಲ್ಲಿಶ್ ಕ್ಯಾಂಡಲ್ ಆದಮೇಲೆ ಒಂದು ಬೇರಿಶ್ ಕ್ಯಾಂಡಲ್. ಈ ಬೇರಿಶ್ ಕ್ಯಾಂಡಲಿಗೆ ನಾನು ಆ್ಯಕ್ಚುಲಿ ಎಂಟ್ರಿ ತೊಗೊಂಡೆ. ಆಲ್ಮೋಸ್ಟ್ ಒಂದು 2 hours ತನಕ ನನಗಿದು ಟ್ರೇಡ್ ಮೋಸ್ಟ್ಲಿ ಕಂಪ್ಲೀಟ್ ಆಗಿ ಟೈಮ್ ತೊಗೊಂಡಿರೋದು. ಅಗೇನ್ ಟ್ರೇಡಿಂಗ್ ಅಂತ ಕೂತಾಗ ನನಗೆ ಮತ್ತೊಂದು ಪ್ಯಾಟರ್ನ್ ಕಾಣಿಸ್ತಿತ್ತು GBP/USD ಒಳಗಡೆ, ಒಂದು ಕಪ್ ಮತ್ತು ಹ್ಯಾಂಡಲ್ ಅಂತ ಹೇಳಿ. ಕಪ್ ಹ್ಯಾಂಡಲ್ ಪ್ಯಾಟರ್ನ್ ಫಾರ್ಮೇಷನ್ ಆದಾಗ ನಾನು 15 ಮಿನಿಟ್ಸ್ ಟೈಮ್ ಫ್ರೇಮಿಗೆ ನೋಡಿದಾಗ ಇಲ್ಲಿ ನನಗೆ ಇದು ನೆಕ್ಲೈನ್ ಆಗಿ ಅಗೇನ್ ಸೇಮ್ ನೆಕ್ಲೈನ್. ಎರಡೂ ಸ್ಟ್ರಾಟಜಿ ಮೀನ್ಸ್ ಒಂದು ಶಾರ್ಟ್ ಟ್ರೇಡ್, ಒಂದು ಲಾಂಗ್ ಟ್ರೇಡ್, ಎರಡೂ ಟ್ರೇಡಿಗೂ ಒಂದು ಸೇಮ್ ನೆಕ್ಲೈನ್ ಆಗಿತ್ತು. ಇಲ್ಲೇ ಕಪ್ ಹ್ಯಾಂಡಲ್ ಕಂಪ್ಲೀಟ್ ಆದಮೇಲೆ ಒಂದು ರೀಟೆಸ್ಟ್ ಬೇಕಿತ್ತು ನನಗೆ. ಒಂದು ಸ್ವಲ್ಪ ಲೋವರ್ ಟೈಮ್ ಫ್ರೇಮಿಗೆ ಸ್ವಿಚ್ ಮಾಡಿದಾಗ ಮೊದಲನೇದಾಗಿ ಒಂದು ಬ್ರೇಕ್ ಔಟ್ ಸಿಕ್ತು. ಬ್ರೇಕ್ಔಟ್ ಆದಮೇಲೆ ಒಂದು ರೀಟೆಸ್ಟ್ ಬಂತು. ರೀಟೆಸ್ಟ್ ಆದಮೇಲೆ ಅಗೇನ್ ನಾನು ಇಲ್ಲಿ ಎಂಟ್ರಿ ಮಾಡಲಿಲ್ಲ, ಬಿಕಾಸ್ ಆಫ್ ಇದು ಲೋವರ್ ಟೈಮ್ ಫ್ರೇಮ್. ಹೈಯರ್ ಟೈಮ್ ಫ್ರೇಮ್ ಬೆಸ್ಟ್ ಬೇಕು ಅಂತೇಳಿ 5 ಮಿನಿಟ್ಸ್ ಇಂದ 15 ಮಿನಿಟ್ಸಿಗೆ ವೇಟ್ ಮಾಡಿದೆ. 15 ಮಿನಿಟ್ಸ್ ಆದಮೇಲೆ ಇಲ್ಲೊಂದು ಕ್ಯಾಂಡಲಿಗೆ ಎಂಟ್ರಿ ತೊಗೊಂಡೆ. ಅಲ್ಲಿಂದ ಜಸ್ಟ್ ಓನ್ಲಿ 15 ಮಿನಿಟ್ಸ್, ಲೆಸ್ ದೆನ್ 15 ಮಿನಿಟ್ಸ್ ಒಳಗಡೆ ಟಾರ್ಗೆಟ್ ಕಂಪ್ಲೀಟ್. ಇದೇ ಥರ ನೀವುಗಳು ಕೂಡ ಫೋಕಸ್ ಮಾಡಿದರೆ 100% ಕ್ರಿಪ್ಟೋ ಫಾರೆಕ್ಸ್ ಒಳಗಡೆ ವೆರಿ ಈಸಿಲಿ ವಿ ಕ್ಯಾನ್ USD ಎಣಿಸ್ಬೋದು.